ಒಮ್ಮೆ ಅದೃಷ್ಟ ದೇವತೆ ಮತ್ತು ಬುದ್ಧಿವಂತಿಕೆಯ ದೇವದಾರಿಯಲ್ಲಿ ಸಿಕ್ಕಿದರು. ಬುದ್ಧಿವಂತಿಕೆಯ ದೇವ ಆಗಿನ್ನೂ ಎಳೆಯವನಾಗಿದ್ದ, ಅವನ ಅನುಭವ ಕಡಿಮೆ ಇತ್ತು. ಅದೃಷ್ಟ ದೇವತೆಯನ್ನು ನೋಡಿಯೂ ನೋಡದವನಂತೆ ಮಾಡಿ ಮುಂದೆ ನಡೆದ. ಎಲ್ಲೋ ನಾನು ಹಿರಿಯವನು, ನಾನು ಬರುವಾಗ ಬದಿಗೆ ಸರಿದು ನನಗೆ ದಾರಿ ಕೊಡಬೇಕು ಎಂದು ಅದೃಷ್ಟ ದೇವತೆ ಛೀಮಾರಿ ಹಾಕಿದ. ನಾನು ನಿನಗಿಂತ ಹೆಚ್ಚು ಬುದ್ಧಿವಂತ ಜ್ಞಾನಿ, ನೀನೇ ಬದಿಗೆ ಸರಿಯಬೇಕು ಎಂದು ವಾದಿಸಿದ ಬುದ್ಧಿವಂತಿಕೆಯ ದೇವ. ಅವರ ನಡುವೆ ವಾಗ್ವಾದ ನಡೆಯಿತು. ಕೊನೆಗೆ ಅದೃಷ್ಟ ದೇವತೆ ಅಲ್ಲೇ ಹತ್ತಿರದ ಹುಲ್ಲುಗಾವಲಿನಲ್ಲಿ ಕುರಿ ಮೇಯಿಸುತ್ತಿದ್ದ ಒಬ್ಬ ಯುವಕನನ್ನು ತೋರಿಸಿ, ನೀನು ನನಗಿಂತ ಹೆಚ್ಚಿನವನಾಗಿದ್ದರೆ ಆ ಪೆದ್ದಗುಂಡನಿಗೆ ಏನಾದರೂ ಒಳ್ಳೆಯದು ಮಾಡಿ ತೋರಿಸು ಎಂದು ಸವಾಲೊಡ್ಡಿದ. ಈ ಯುವಕನನ್ನು ಎಲ್ಲಿಂದ ಎಲ್ಲಿಗೆ ತಲುಪಿಸುತ್ತೇನೆ ನೋಡುತ್ತಿರು ಎಂದು ಬುದ್ಧಿವಂತಿಕೆಯ ದೇವ ಯುವಕನಲ್ಲಿ ಬುದ್ಧಿವಂತಿಕೆಯನ್ನು ತುಂಬಿಸಿದ. ಯುವಕನ ಹೆಸರು ಗೋಪು ಎಂದಾಗಿತ್ತು. ಬುದ್ಧಿವಂತಿಕೆ ಬರುತ್ತಲೇ ಅವನು ಬದಲಾದ. ಕೈಯಲ್ಲಿ ಹಿಡಿದಿದ್ದ ಕೋಲನ್ನು ಎಸೆದು ತಂದೆಯ ಬಳಿಗೆ ಹೋದ. ಅಪ್ಪ, ಕುರಿ ಮೇಯಿಸುವ ಕೆಲಸ ನನಗೆ ಹೇಳಿದ್ದಲ್ಲ, ಪಟ್ಟಣಕ್ಕೆ ಹೋಗಿ ಏನಾದರೂ ಮಾಡಿ ದೊಡ್ಡ ಜನ ಆಗುತ್ತೇನೆ ಎಂದು ಹೊರಟೇ ಹೋದ. ಗೋಪು ಊರೂರು ತಿರುಗುತ್ತಾ ರಾಜಧಾನಿಗೆ ತಲುಪಿದ. ಅಲ್ಲಿ ಒಬ್ಬ ತೋಟಗಾರನ ಬಳಿ ಕೆಲಸಕ್ಕೆ ಸೇರಿಕೊಂಡ. ಒಂದೆರಡು ದಿನ ತೋಟಗಾರ ಹೇಳಿದಂತೆ ನೆಲ ಅಗೆದ, ನೀರು ಹೊತ್ತ. ಅನಂತರ ತನಗೆ ಬಂದಂತೆ ಸಸಿಗಳನ್ನು ಕತ್ತರಿಸಿದ. ನೆಟ್ಟ ತೋಟಗಾರ ಅವನನ್ನು ಗದರಿಸಿದ, ಬೈದ. ಆದರೆ ತೋಟದ ಸಸಿಗಳು ಸುಂದರವಾಗಿ ಬೆಳೆದು ನಳನಳಿಸುತ್ತಿರುವುದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ನೀನು ಬುದ್ಧಿವಂತ, ನಿನಗೆ ಬೇಕಾದ ಹಾಗೆ ಕೆಲಸ ಮಾಡು ಎಂದು ತೋಟದ ಉಸ್ತುವಾರಿಯನ್ನು ಅವನಿಗೆ ಬಿಟ್ಟುಕೊಟ್ಟ. ನೀನು ಅವನನ್ನು ಕೇವಲ ತೋಟದ ಮಾಲಿಯನ್ನಾಗಿಸಿದೆ ಅಷ್ಟೇ. ನಾನೀಗ ಅವನು ರಾಜನ ಕಣ್ಣಿಗೆ ಬೀಳುವಂತ ಅದೃಷ್ಟವನ್ನು ಅವನಿಗೆ ನೀಡುತ್ತೇನೆ. ಆಗೇನಾಗುವುದೋ ನೋಡು ಅಂದ ಅದೃಷ್ಟ ದೇವತೆ. ಅಷ್ಟರಲ್ಲಿ ಆ ಊರಿನ ರಾಜ ಆ ದಾರಿಯಾಗಿ ಬಂದ. ಗೋಪುವಿನ ತೋಟದ ಅಂದಕ್ಕೆ ಮರುಳಾದ. ತೋಟಗಾರನ ಬಳಿ ವಿಚಾರಿಸಿದಾಗ ಇದಕ್ಕೆಲ್ಲ ಗೋಪುವೇ ಕಾರಣ ಎಂದು ತಿಳಿಯಿತು. ರಾಜ ಗೋಪುವನ್ನು ಅರಮನೆಗೆ ಕರೆದುಕೊಂಡು ಹೋಗಿ ತನ್ನ ಉದ್ಯಾನದ ಕೆಲಸಕ್ಕೆ ನೇಮಿಸಿದ. ಕಂಡೆಯ ನನ್ನ ಚಮತ್ಕಾರ ಎಂದು ಅದೃಷ್ಟ ದೇವತೆ ಬೀಗಿದ. ಇದೇನು ಮಹಾ, ರಾಜನ ಉದ್ಯಾನದಲ್ಲಿ ಮಾಲಿಯಾದ ಮಾತ್ರಕ್ಕೆ ಅದೇ ದೊಡ್ಡ ಭಾಗ್ಯ ಅಂದುಕೊಂಡೆಯಾ? ತನ್ನ ಬುದ್ಧಿವಂತಿಕೆಯಿಂದ ಅವನು ಎಲ್ಲಿಗೆ ತಲುಪುತ್ತಾನೋ ನೋಡು ಅಂದ ಬುದ್ಧಿವಂತಿಕೆಯ ದೇವ. ರಾಜನಿಗೆ ರೂಪಮತಿ ಎಂಬ ಒಬ್ಬಳೇ ಮಗಳಿದ್ದಳು. ಒಂದು ದಿನ ಅವನು ಮಗಳೊಡನೆ ಉದ್ಯಾನಕ್ಕೆ ಬಂದ. ಗೋವು ರಾಜ್ಕುಮಾರಿಯನ್ನು ನೋಡಿದ್ದು ಅದೇ ಮೊದಲ ಬಾರಿಗೆ. ರೂಪಮತಿ ಹೆಸರಿಗೆ ತಕ್ಕಂತೆ ಸುಂದರಿಯಾಗಿದ್ದಳು. ಆದರೆ ಮಂಕು ಬಡಿದಂತೆ ಒಂದು ಮೂಲೆಯಲ್ಲಿ ನಿಂತಿದ್ದಳು. ರಾಜ ಹಾಗೂ ರಾಜ್ಕುಮಾರಿ ಹೊರಟು ಹೋದ ಬಳಿಕ ಗೋಪು ಕೆಲಸದಾಳುಗಳ ಬಳಿ ರಾಜ್ಕುಮಾರಿಯ ಬಗ್ಗೆ ವಿಚಾರಿಸಿದ. ರಾಜ್ಕುಮಾರಿ ಚಿಕ್ಕಂದಿನಿಂದಲೇ ಮಾತು ಬಿಟ್ಟಿದ್ದಾಳೆ. ಯಾರೇನೂ ಹೇಳಿದರೂ ತುಟಿ ಬಿಚ್ಚುವುದಿಲ್ಲ, ನಗುವುದಿಲ್ಲ, ಅಳುವುದಿಲ್ಲ, ಸದಾ ಗೊಂಬೆಯಂತೆ ನಿಂತಿರುತ್ತಾಳೆ. ರಾಜ ಎಷ್ಟೋ ವೈದ್ಯರನ್ನು ಮಂತ್ರಗಾರರನ್ನು ಕರೆಸಿದ್ದ, ಆದರೆ ರಾಜ್ಕುಮಾರಿಯನ್ನು ಸರಿಪಡಿಸಲು ಯಾರಿಗೂ ಸಾಧ್ಯವಾಗಿಲ್ಲ. ರಾಜ್ಕುಮಾರಿ ಮಾತನಾಡುವಂತೆ ಮಾಡಿದವರಿಗೆ ಅವಳನ್ನೇ ಕೊಟ್ಟು ಮದುವೆ ಮಾಡಿಕೊಡುತ್ತೇನೆ ಎಂದು ರಾಜ ಡಂಗುರ ಹೊಡೆಸಿದ್ದಾನೆ. ಎಷ್ಟೋ ಜನರು ಈ ಕೆಲಸಕ್ಕೆ ಕೈ ಹಾಕಿ ಸೋತು ಹೋಗಿದ್ದಾರೆ. ರಾಜ್ಕುಮಾರಿ ಮಾತ್ರ ಹೀಗೆ ಇದ್ದಾಳೆ ಎಂದು ಆಳುಗಳು ಹೇಳಿದರು. ಗೋಪು ರಾಜನ ಬಳಿಗೆ ಹೋದ. ಮಹಾರಾಜ, ನಿಮ್ಮ ಮಗಳನ್ನು ನಾನು ಮಾತನಾಡಿಸಬಲ್ಲೆ, ನನಗೆ ಅವಕಾಶ ಕೊಡಿ ಎಂದು ವಿನಂತಿ ಮಾಡಿದ. ರಾಜನ ಪಕ್ಕದಲ್ಲಿದ್ದ ಮಹಾಮಂತ್ರಿ ಕೆಂಗಣ್ಣು ಮಾಡಿದ. ಎಲ್ಲೋ, ಈ ಕೆಲಸ ನಿನ್ನಿಂದ ಸಾಧ್ಯವಿಲ್ಲ, ನಮ್ಮ ಸಮಯ ಹಾಳು ಮಾಡಬೇಡ, ಹೊರಟು ಹೋಗು ಎಂದು ಗದರಿಸಿದ. ನಾನು ಪ್ರಯತ್ನಿಸಿ ನೋಡುತ್ತೇನೆ, ನಾನು ಸೋತು ಹೋದರೆ ನನಗೆ ಬೇಕಾದ ಶಿಕ್ಷೆ ಕೊಡಿ ಎಂದು ಗೋಪು ವಾದಿಸಿದ. ಎಚ್ಚರಿಕೆ, ಸೋತು ಹೋದರೆ ನಿನ್ನನ್ನು ಶೂಲಕ್ಕೇರಿಸುತ್ತೇನೆ ಎಂದು ಮಂತ್ರಿ ಬೆದರಿಸಿದ. ಗೋಪು ಅದಕ್ಕೆ ಒಪ್ಪಿಕೊಂಡು ಅಂತಃಪುರಕ್ಕೆ ಹೋದ. ರಾಜ್ಕುಮಾರಿಯನ್ನು ಮಾತನಾಡಿಸಿದ. ಅವಳು ಮಂಕು ಗೊಂಬೆಯಂತೆ ಕುಳಿತೇ ಇದ್ದಳು. ಮಾತನಾಡಲು ಬುದ್ಧಿ ಬೇಕು. ನಿನಗಿಂತ ಹೆಚ್ಚಾಗಿ ನಿನ್ನ ನಾಯಿಗೆ ಬುದ್ಧಿ ಇದೆ ಎಂದು ಎಲ್ಲರೂ ಹೇಳುತ್ತಾರೆ. ನೀನು ಬೇಕಾದರೆ ಬಾಯಿ ಮುಚ್ಚಿಕೊಂಡಿರು, ನಾನು ನಿನ್ನ ನಾಯಿಯ ಜೊತೆಗೆ ಮಾತನಾಡುತ್ತೇನೆ ಎಂದು ಗೋಪು ನಾಯಿಯನ್ನು ಪೀಠದ ಮೇಲೆ ಕೂರಿಸಿದ. ನಾಯಿ ಮರಿ, ನಿನಗೊಂದು ಕತೆ ಹೇಳುತ್ತೇನೆ. ನನಗೆ ಇಬ್ಬರು ಗೆಳೆಯರಿದ್ದರು. ಒಬ್ಬ ಬಡಗಿ, ಇನ್ನೊಬ್ಬ ಬಟ್ಟೆಯ ವ್ಯಾಪಾರಿ. ನಾವು ಒಮ್ಮೆ ದೇಶ ಪರ್ಯಟನೆಗೆ ಹೋಗಿದ್ದೆವು. ದಾರಿಯಲ್ಲಿ ಒಂದು ಕೊಳದ ಬಳಿ ದಣಿವಾರಿಸಿಕೊಳ್ಳಲು ಕುಳಿತಿದ್ದೆವು. ಅಲ್ಲೊಂದು ಮರದ ತುಂಡು ಬಿದ್ದಿತ್ತು. ಬಡಗಿಗೆ ಅದನ್ನು ಕಂಡು ಸ್ಫೂರ್ತಿ ಬಂತು. ತನ್ನ ಸಲಕರಣೆಗಳಿಂದ ಅದನ್ನು ಕೆತ್ತಿ ಒಬ್ಬಳು ಸುಂದರಿಯ ಪ್ರತಿಮೆ ತಯಾರಿಸಿದ. ವ್ಯಾಪಾರಿ ತನ್ನ ಗಂಟಿನಿಂದ ಬಟ್ಟೆಗಳನ್ನು ತೆಗೆದು ಅದಕ್ಕೆ ತೊಡಿಸಿದ. ಕುತ್ತಿಗೆಗೆ ಆಭರಣಗಳನ್ನು ಹಾಕಿದ. ಅಷ್ಟರಲ್ಲಿ ರಾತ್ರಿಯಾಗಿತ್ತು. ನಾವೆಲ್ಲ ಊಟ ಮುಗಿಸಿ ಮಲಗಿಕೊಂಡೆವು. ನನಗೆ ನಿದ್ದೆ ಬರಲಿಲ್ಲ. ಆ ಪ್ರತಿಮೆಯ ಬಳಿ ಕುಳಿತು ಮಾತನಾಡತೊಡಗಿದೆ. ಅದಕ್ಕೆ ನನ್ನ ಮಾತು ಇಷ್ಟವಾಗಿರುವಂತೆ ಅನಿಸಿತು. ನಾನು ಮಾತನಾಡುವಾಗ ಪ್ರತಿಮೆ ಹೊಂಗುಟ್ಟಲು ಆರಂಭಿಸಿತು. ರಾತ್ರಿಯಿಡೀ ನಾನು ಮಾತನಾಡುತ್ತಿದ್ದೆ.
ಬೆಳಗಾಗುವ ವೇಳೆಗೆ ಪ್ರತಿಮೆ ಜೀವ ತಳೆದು ನನ್ನೊಡನೆ ಮಾತನಾಡತೊಡಗಿತು. ಮುಂಜಾನೆ ನನ್ನ ಇಬ್ಬರು ಗೆಳೆಯರು ಎಚ್ಚೆತ್ತರು. ಜೀವ ತಳೆದು ನಿಂತ ಸುಂದರಿಯನ್ನು ಕಂಡು ಅವರು ಬೆರಗಾದರು. ನಾವು ಮೂವರಿಗೂ ಅವಳನ್ನು ಮದುವೆ ಮಾಡಿಕೊಳ್ಳುವ ಆಸೆ ಹುಟ್ಟಿತು. ತಾನು ಅವಳನ್ನು ಕಟ್ಟಿಗೆಯಿಂದ ತಯಾರಿಸಿದ್ದ ಕಾರಣ ಅವಳು ತನ್ನ ಪತ್ನಿಯಾಗಬೇಕು ಎಂದು ಬಡಗಿ ಹೇಳಿದ. ಅವಳಿಗೆ ಬಟ್ಟೆ ತೊಡಿಸಿ ಆಭರಣ ಹಾಕಿದ್ದ ಕಾರಣ ಅವಳನ್ನು ತಾನೇ ಮದುವೆಯಾಗುತ್ತೇನೆ ಎಂದು ವ್ಯಾಪಾರಿ ಪಾದಿಸಿದ. ರಾತ್ರಿ ಬೆಳಗಾಗುವವರೆಗೆ ಅವಳ ಸಂಗಾತಿಯಾಗಿದ್ದು ಅವಳಿಗೆ ಮಾತು ಕಲಿಸಿ ಅವಳು ಜೀವಂತವಾಗುವಂತೆ ಮಾಡಿದ್ದು ನಾನು. ಹೀಗಾಗಿ ನಾನೇ ಅವಳನ್ನು ಮದುವೆಯಾಗುತ್ತೇನೆ ಎಂದು ನಾನು ವಾದಿಸಿದೆ. ನಮ್ಮ ಸಮಸ್ಯೆ ಬಗೆಹರಿಯಲಿಲ್ಲ. ನೀನಾದರೂ ಹೇಳು, ಅವಳು ಯಾರನ್ನು ಮದುವೆ ಆಗಬೇಕು ಎಂದು. ಗೋಪು ಕತೆ ಮುಗಿಸಿ ನಾಯಿಗೆ ಪ್ರಶ್ನೆ ಹಾಕಿದ. ಕತೆ ಕೇಳುತ್ತಾ ರಾಜ್ಕುಮಾರಿ ಅವನ ಪಕ್ಕದಲ್ಲಿ ಬಂದು ನಿಂತಿದ್ದಳು. ಅವನು ನಾಯಿಯ ಬಳಿ ಪ್ರಶ್ನೆ ಕೇಳಿದಾಗ ಕಿಲಿಕಿಲಿ ನಕ್ಕಳು. ನಾಯಿಯನ್ನು ಯಾಕೆ ಕೇಳುತ್ತೀ? ಉತ್ತರ ಹೇಳಲು ಅದಕ್ಕೇನು ಬುದ್ಧಿ ಇದೆ? ಮಾತನಾಡಲು ಬಾಯಿ ಬರುತ್ತದೆ? ನಿನಗೆ ಉತ್ತರ ನಾನು ಹೇಳುತ್ತೇನೆ. ಕಟ್ಟಿಗೆಯ ಸುಂದರಿಯನ್ನು ಮಾತನಾಡಿಸಿ ಅವಳಿಗೆ ಮಾತು ಬರುವಂತೆ ಮಾಡಿದ್ದು ನೀನು. ಅವಳು ನಿನ್ನನ್ನೇ ಮದುವೆ ಆಗಬೇಕು ಎಂದಳು. ರಾಜ್ಕುಮಾರಿ ಸರಿಯಾಗಿ ಹೇಳಿದೆ. ರಾಜ್ಕುಮಾರಿ ನಿನ್ನ ಜತೆ ಕುಳಿತು ನಿನ್ನನ್ನು ಮಾತನಾಡಿಸಿ ನೀನು ಮಾತನಾಡುವಂತೆ ಮಾಡಿದ್ದೇನೆ. ನನ್ನನ್ನು ಮದುವೆ ಆಗುತ್ತೀಯಾ ಎಂದು ಕೇಳಿದ ಗೋಪು. ರಾಜ್ಕುಮಾರಿ ನಾಚಿ ತಲೆ ತಗ್ಗಿಸಿದಳು. ಪರದೆ ಹಿಂದೆ ನಿಂತಿದ್ದ ಸಖಿಯರು ರಾಜ್ಕುಮಾರಿ ಮಾತನಾಡುವುದನ್ನು ಕೇಳಿ ಅರಸನಿಗೆ ಸುದ್ದಿ ತಲುಪಿಸಿದರು. ರಾಜ ಮಂತ್ರಿಯೊಡನೆ ಅಲ್ಲಿಗೆ ಬಂದ ಮಗಳು ಮಾತನಾಡುತ್ತಿರುವುದನ್ನು ಕಂಡು ಅವನಿಗೆ ಎಲ್ಲಿಲ್ಲದ ಸಂತಸವಾಯಿತು. ಮಂತ್ರಿ ಗೋಪುವನ್ನು ಹೊರಗೆ ಕರೆದುಕೊಂಡು ಹೋದ. ಖಜಾನೆಯಿಂದ 2 ಚೀಲ ಬಂಗಾರ ತರಿಸಿ ಅವನ ಕೈಗೆ ಕೊಟ್ಟ. ರಾಜ್ಕುಮಾರಿಯನ್ನು ಮಾತನಾಡಿಸಿ ಒಳ್ಳೆಯ ಕೆಲಸ ಮಾಡಿದೆ. ಇದು ನಿನ್ನ ಬಹುಮಾನ. ತೆಗೆದುಕೊಂಡು ಹೋಗು ಅಂದ. ಗೋಪು ಒಂದು ಕ್ಷಣಗರ ಬಡಿದಂತೆ ನಿಂತ. ಇದು ಮೋಸ. ರಾಜ್ಕುಮಾರಿಯನ್ನು ಮಾತನಾಡಿಸಿದವರಿಗೆ ಅವಳನ್ನು ಕೊಟ್ಟು ವಿವಾಹ ಮಾಡುತ್ತೇನೆ ಎಂದು ಮಹಾರಾಜರು ಮಾತು ಕೊಟ್ಟಿದ್ದಾರೆ. ರಾಜ್ಕುಮಾರಿ ಮಾತನಾಡುವಂತೆ ಮಾಡಿದ್ದೇನೆ. ನನಗೆ ಅವಳನ್ನು ಮದುವೆ ಮಾಡಿಕೊಡಿ ಎಂದು ವಾದಿಸಿದ. ಮೂರ್ಖ! ನಿನ್ನಂತಹ ಕೀಳು ಮನುಷ್ಯನಿಗೆ ರಾಜ್ಕುಮಾರಿಯನ್ನು ಕೊಡುವುದೇ? ಈಗಲೇ ಹೊರಟು ಹೋಗು, ಇಲ್ಲದಿದ್ದರೆ ನಿನ್ನನ್ನು ಕಾರಾಗೃಹಕ್ಕೆ ತಳ್ಳುತ್ತೇನೆ ಎಂದು ಮಂತ್ರಿ ಬೆದರಿಸಿದ. ಅಷ್ಟರಲ್ಲಿ ರಾಜ ಅಲ್ಲಿಗೆ ಬಂದ. ಗೋಪು ಓಡಿ ರಾಜನ ಮುಂದೆ ನಿಂತ. ಮಹಾರಾಜ, ನೀವು ಮಾತಿಗೆ ತಪ್ಪುತ್ತಿದ್ದೀರಿ. ನನಗೆ ರಾಜ್ಕುಮಾರಿಯನ್ನು ಕೊಡುವ ಬದಲು ಮಹಾಮಂತ್ರಿಯವರು ಈ ಹಣದ ಚೀಲ ಕೊಡುತ್ತಿದ್ದಾರೆ. ಇದು ಅನ್ಯಾಯ ಎಂದು ಬೊಬ್ಬೆ ಹಾಕಿದ. ಮಹಾರಾಜರಿಗೆ ಮೋಸಗಾರ ಎಂದು ಕರೆಯುತ್ತೀಯಾ? ಎಲ್ಲಿ? ಇವನನ್ನು ಹಿಡಿಯಿರಿ, ಎಳೆದೊಯ್ದು ಗಲ್ಲಿಗೇರಿಸಿ ಎಂದು ಮಂತ್ರಿ ಆಜ್ಞೆ ಮಾಡಿದ. ರಾಜಭಟರು ಗೋಪುವನ್ನು ಹಿಡಿದು ಎಳೆದೊಯ್ದರು. ಯಾಕೆ ಹೀಗೆ ಮಾಡಿದೆ? ಮಹಾಮಂತ್ರಿ ರಾಜ ಕೇಳಿದ. ರಾಜ್ಕುಮಾರಿಯನ್ನು ಯಕಾಶ್ಚಿತ್ ಒಬ್ಬ ತೋಟಗಾರ ಮದುವೆ ಆಗುವುದೇ? ಬಂಗಾರದ ವರಹಗಳನ್ನು ಕೊಟ್ಟರೆ ತೆಪ್ಪಗೆ ತೆಗೆದುಕೊಂಡು ಹೋಗುವ ಬದಲು ನಿಮಗೆ ಎದುರು ಮಾತನಾಡಿದ ಅವನಿಗೆ ಇದೇ ಶಿಕ್ಷೆ ಸರಿ ಎಂದು ಮಂತ್ರಿ ಹೇಳಿದ. ರಾಜನಿಗೂ ಆ ಮಾತು ಸರಿಯೆನ್ನಿಸಿತು. ರಾಜಭಟರು ಗೋಪುವನ್ನು ಬೀದಿಯಲ್ಲಿ ದರದರನೆ ಎಳೆಯುತ್ತಾ ವಧಾಸ್ಥಾನಕ್ಕೆ ಒಯ್ದರು. ಕಟುಕರು ಅವನಿಗೆ ನೇಣು ಹಾಕಲು ತಯಾರಿ ಮಾಡಿದರು. ಅದೃಷ್ಟ ದೇವತೆ ಬುದ್ಧಿವಂತಿಕೆಯ ದೇವನನ್ನು ಕೆಣಕಿದ. ಬಾರಿ ಬಡಾಯಿ ಕೊಚ್ಚುತ್ತಿದ್ದೆಯಲ್ಲ, ಈ ಹುಡುಗನನ್ನು ಎಲ್ಲಿಗೆ ತಲುಪಿಸಿದ್ದಿ? ಅದೃಷ್ಟವಿದ್ದರೆ ಮಾತ್ರ ಅವನು ಬದುಕುಳಿಯಲು ಸಾಧ್ಯ ಅಂದ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂಬ ಮಾತೇ ಇದೆ. ಅವನು ತನ್ನ ಬುದ್ಧಿವಂತಿಕೆಯಿಂದಲೇ ಹೇಗೆ ಮೃತ್ಯುವಿನಿಂದ ಪಾರಾಗುವನೋ ನೋಡುತ್ತಿರು ಅಂದ. ಬುದ್ಧಿವಂತಿಕೆಯ ದೇವ ಗೋಪುವಿನ ಕುತ್ತಿಗೆಗೆ ಹಗ್ಗ ಬಿಗಿನ್ ಮೊದಲು ವಧಾಸ್ಥಾನದ ಅಧಿಕಾರಿ ಅವನ ಕೊನೆಯ ಆಸೆ ಕೇಳಿದ. ಆಗ ಗೋಪು ತನಗೆ ಮಹಾರಾಜರಲ್ಲಿ ಮಾತನಾಡುವ ಒಂದು ಅವಕಾಶ ನೀಡುವಂತೆ ವಿನಂತಿಸಿದ. ಸರಿ, ಮತ್ತೆ ಗೋಪುವನ್ನು ಮಹಾರಾಜರ ಬಳಿಗೆ ಕರೆದೊಯ್ಯಲಾಯಿತು. ರಾಜನ ಮುಂದೆ ನಿಂತ ಗೋಪು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಹೇಗೆ ರಾಜನಾದವನ ಕರ್ತವ್ಯ ಎಂಬುದನ್ನು ರಾಜನಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸಿದ. ತನ್ನ ತಂದೆಯ ಮಾತನ್ನು ಉಳಿಸಲಿಕ್ಕಾಗಿ ಶ್ರೀರಾಮಚಂದ್ರ ವನವಾಸವನ್ನೇ ಅನುಭವಿಸಿದ. ಭೀಷ್ಟ ತನ್ನ ಮಾತಿಗಾಗಿ ಜೀವನವನ್ನೇ ಮುಡಿಪಿಟ್ಟ. ಸತ್ಯ ಹರಿಶ್ಚಂದ್ರನಂತೂ ಸತ್ಯ ವಚನ ಪಾಲನೆಗಾಗಿ ಪಡಬಾರದ ಪಾಡುಗಳನ್ನು ಪಟ್ಟ ಹಾಗೆ ಮಾತು ಉಳಿಸಿ ಕೊಂಡಿದ್ದರಿಂದಲೇ ಇಂದಿಗೂ ಅವರುಗಳ ಹೆಸರು ಅಜರಾಮರವಾಗಿ ಉಳಿದಿದೆ. ನಿಮ್ಮ ಹೆಸರು ಸತ್ಯಸಂಧರ ಯಾದಿಯಲ್ಲಿ ಸೇರಬೇಕೋ ಅಥವಾ ಮೋಸಗಾರರಾಗಿ ನಿಮ್ಮನ್ನು ಜನ ನೆನಪಿಡಬೇಕು, ನೀವೇ ನಿರ್ಧರಿಸಿ ಎಂದು ಕೈಮುಗಿದು ನಿಂತ. ಗೋಪುವಿನ ಮಾತುಗಳಿಂದ ಪ್ರಭಾವಿತನಾದ ರಾಜ ನತಮಸ್ತಕನಾದ. ತನ್ನ ನಿರ್ಧಾರವನ್ನು ಬದಲಿಸಿ ಅವನಿಗೆ ಅರ್ಧ ರಾಜ್ಯ ಕೊಟ್ಟು ಅವನಿಗೆ ಪಟ್ಟಾಭಿಷೇಕ ಮಾಡಿದ. ಅನಂತರ ತನ್ನ ಮಗಳನ್ನು ಕೊಟ್ಟು ವಿಜೃಂಭಣೆಯಿಂದ ಮದುವೆ ಮಾಡಿಸಿದ. ಬುದ್ಧಿವಂತಿಕೆಯಿಂದ ಮನುಷ್ಯನೊಬ್ಬ ಏನನ್ನು ಬೇಕಾದರೂ ಸಾಧಿಸಬಹುದು ಎಂದು ಅರಿತುಕೊಂಡ ಅದೃಷ್ಟ ದೇವತೆ ಇದನ್ನೆಲ್ಲ ಕಂಡು ಮೂಕವಿಸ್ಮಿತನಾದ.